ಹಲೋ ಫ್ರೆಂಡ್ಸ್, ನಿನ್ನೆ ನಾವು ನಿಫ್ಟಿನ ಯಾವ ಥರ ಎಲ್ಲ ಪ್ರೆಡಿಕ್ಟ್ ಮಾಡಿದ್ವಿ, ಇವತ್ತು ಎಕ್ಸಾಕ್ಟಾಗಿ ನಿಫ್ಟಿ ಅದೇ ಥರ ಬಿಹೇವ್ ಮಾಡಿದೆ. ನಿನ್ನೆ ನಾನು ಹೇಳಿದ್ದೆ ಮೇಜರ್ ಸಪೋರ್ಟ್ 25,100 ಕೆಳಗಡೆ ಏನಾದರೂ ಓಪನ್ ಆಯಿತು ಅಂದರೆ ಮಾರ್ಕೆಟು ಫುಲ್ ವೀಕ್ ಆಗುತ್ತೆ ಅಂತ ಹೇಳಿದ್ದೆ. ಎಕ್ಸಾಕ್ಟ್ಲಿ ಅದೇ ಥರ ಆಗಿದೆ. 25,100 ಕೆಳಗಡೆ ಓಪನ್ ಆದರೆ 24,900 ಸಪೋರ್ಟ್ ಆಗಿರುತ್ತೆ ಅಂತ ಹೇಳಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತನೂ ಜಾಸ್ತಿ ಗ್ಯಾಪ್ ಡೌನ್ ಆಯಿತು ಮಾರ್ಕೆಟು. ಇಮಿಡಿಯೇಟ್ ಆಗಿ ಒಂದು ಬಿಗ್ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಯಿತು. ಇವಾಗ 24,900 ಏನು ಸಪೋರ್ಟ್ ಇತ್ತು, ಇದು ರೆಸಿಸ್ಟೆನ್ಸ್ ಆಯಿತು. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡ್ತು, ಬಟ್ ಇಲ್ಲಿ ಹೋಲ್ಡ್ ಮಾಡಲಿಲ್ಲ. ಏನು ಮಾಡ್ತು, ಈ ಸಪೋರ್ಟು ಬ್ರೇಕ್ ಆದ ತಕ್ಷಣನೇ ಸಪೋರ್ಟ್ ಏನಾಯಿತು, ರೆಸಿಸ್ಟೆನ್ಸ್ ಆಯಿತು. ಈ ರೆಸಿಸ್ಟೆನ್ಸ್ ಕೆಳಗಡೆ ನಾವು ಏನಾದರೂ ಪಿ ಇ ಬೈ ಮಾಡಿದರೆ ಕಡಿಮೆ ಅಂದರೂ 120ರಿಂದ 130 ಪಾಯಿಂಟ್ ಪ್ರಾಫಿಟ್ ಮಾಡ್ಕೋಬೋದಾಗಿತ್ತು. ಈ ಮೂವ್ನ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಟೆನ್ಷನ್ ಮಾಡ್ಕೋಬೇಡ್ರಿ, ಲಾಸ್ ಮಾಡ್ಕೊಂಡಿದ್ರು ಟೆನ್ಷನ್ ಮಾಡ್ಕೋಬೇಡ್ರಿ. 4th ಮಾರ್ಚ್ ಬುಧವಾರ ನಿಮಗೆ ಒಳ್ಳೆ ಲೆವೆಲ್ಗಳನ್ನ ಕೊಡ್ತೀನಿ. ತುಂಬ ಇಂಪಾರ್ಟೆಂಟ್ ಲೆವೆಲ್ಗಳು ಮಿಸ್ ಮಾಡ್ಕೋಬೇಡಿ. ಕ್ಯಾಲ್ಕುಲೇಟೆಡ್ ಪರ್ಫೆಕ್ಟ್ ಲೆವೆಲ್ಗಳನ್ನ ಕೊಡ್ತೀನಿ. ಅಲ್ಲಿ ನೀವು ಯಾವ ಥರ ಬೈ ಮಾಡ್ಬೋದು, ಸಿ ಇ ಬೈ ಮಾಡ್ಬೇಕಾ, ಪಿ ಇ ಬೈ ಮಾಡ್ಬೇಕಾ, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತಾ, ಗ್ಯಾಪ್ ಡೌನ್ ಓಪನ್ ಆಗುತ್ತಾ, ಡೀಟೇಲ್ ಆಗಿ ನಿಮಗೆ ವಿತ್ ಸ್ಟ್ರಕ್ಚರ್ ನಾನು ನಿಮ್ಗೆ ತೋರಿಸ್ತೀನಿ. ಇದು ಒನ್ ಡೇ ಕ್ಯಾಂಡಲ್ ಚಾರ್ಟು. ಪ್ರೈಸ್ ಇವಾಗ ಏಕ್ದಮ್ ಸ್ಟ್ಯಾಂಡರ್ಡ್ ಸಪೋರ್ಟ್ ಹತ್ರನೇ ಬಂದು ನಿಂತ್ಕೊಂಡಿದೆ. ಇದು ಸ್ಟ್ರಾಂಗ್ ಸಪೋರ್ಟ್ ಹೇಗೆ ಅಂತ ನೀವು ಕೇಳ್ಬೋದು. ಅಕ್ಟೋಬರ್ 1ಗೆ ಇಲ್ಲಿಂದ ಸ್ಟಾರ್ಟ್ ಆದ ಮೂಮೆಂಟು ತನ್ನ ಹಿಂದಿನ ಎಲ್ಲ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡ್ಕೊಂಡು ಹೋಗಿದೆ. ಕಾಣ್ತಾ ಇದೆಯಾ? ಎಲ್ಲ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿ ಇಷ್ಟು ದೊಡ್ಡ ಮೂವ್ ಕೊಟ್ಟಿದೆ. ಹಾಗೇನೆ ಇಲ್ಲಿ ಕೂಡ ಪ್ರೈಸ್ ಬಂದ ತಕ್ಷಣ ಈ ಬಜೆಟ್ ದಿವಸ ಏನು ಬಂದಿತ್ತಲ್ಲ, ಇಲ್ಲಿ ಸಪೋರ್ಟ್ ತೊಗೊಂಡಾದ್ಮೇಲೆ ಮಾರನೇ ದಿವಸದಿಂದನೇ ಒಳ್ಳೆ ಮೂವ್ಮೆಂಟ್ ಸ್ಟಾರ್ಟ್ ಆಯಿತು. ಏಕ್ದಮ್ ಹೈವರೆಗೂ ಹೋಯಿತು. ಅಂದರೆ ಇದು ಸ್ಟ್ರಾಂಗ್ ಸಪೋರ್ಟ್ ಅಂತ ಅರ್ಥ ಅಲ್ವಾ? ಹಾಗೇನೆ ಪ್ರೈಸ್ ಮತ್ತೆ ಇವಾಗ ಇದೇ ಸಪೋರ್ಟ್ ಹತ್ರನೇ ಬಂದಿದೆ. ಈ ಸಪೋರ್ಟ್ ಹತ್ರ ಬಂದ ಮೇಲೆ ನಮಗೆ ಮೇಜರ್ ರೆಸಿಸ್ಟೆನ್ಸ್ ಯಾವುದು, ಮೇಜರ್ ಸಪೋರ್ಟ್ ಯಾವುದು, ಪ್ರೈಸ್ ಹೇಗೆಲ್ಲ ಮೂವ್ ಮಾಡುತ್ತೆ ಅಂತ ನೋಡೋಣ. ಇವಾಗ ನಾನು ಯಾವುದೇ ಲೆವೆಲ್ಗಳನ್ನು ರ್ಯಾಂಡಮ್ ಆಗಿ ಕೊಡಲ್ಲ, ಕ್ಯಾಲ್ಕುಲೇಟೆಡ್ ಲೆವೆಲ್ಸ್ಗಳನ್ನೇ ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅದೇ ಥರ ಕ್ಯಾಲ್ಕುಲೇಟೆಡ್ ಲೆವೆಲ್ಸ್ ಹೇಗಿರುತ್ತೆ ನೋಡಿ. ಇವಾಗ ಮಾರ್ಕೆಟ್ ಇಲ್ಲಿಂದ ಕೆಳಗಡೆವರೆಗೂ ಬಂದಿದೆ. ಫಿಬೊನಾಚಿ ರಿಟ್ರೇಸ್ಮೆಂಟ್ ಹಾಕೋಣ. ಮೇಜರ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇರೋದು 25,661 ಇದೆ. ಬಟ್ ನಾವು ಇವಾಗ ಇಮಿಡಿಯೇಟ್ ಆಗಿ ಇದನ್ನು ತಗೊಳ್ಳೋದು ಬೇಡ. ಈ ಸ್ವಿಂಗನ್ನು ತಗೊಳ್ಳೋಣ. ಈ ಸ್ವಿಂಗನ್ನು ತಗೊಂಡ್ರೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಯಾವುದಾಗುತ್ತೆ, 25,368 ಆಗುತ್ತೆ. ಹಾಗೇನೆ ನಮಗೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಯಾವುದು, ಫಿಬೊನಾಚಿ ರಿಟ್ರೇಸ್ಮೆಂಟ್ ಪ್ರಕಾರ 25,383. ಹಾಗೇನೆ ಕೆಳಗಡೆಯಿಂದ ಮೇಲ್ಗಡೆ ಫಿಬೊನಾಚಿ ರಿಟ್ರೇಸ್ಮೆಂಟ್ ಸಪೋರ್ಟ್ ಯಾವುದು ನೋಡೋಣ. 24,744. ಪ್ರೈಸ್ ಈ ಲೆವೆಲ್ ಹೋಲ್ಡ್ ಮಾಡಿದರೆ ಫಸ್ಟ್ ಎಲ್ಲಿವರೆಗೂ ಹೋಗುತ್ತೆ, ಇದು ಪ್ರೈಸ್ 25,139 ವರೆಗೂ ಹೋಗುತ್ತೆ. ಇದು ಬ್ರೇಕ್ ಆದರೆ ನೆಕ್ಸ್ಟ್ ಮೇಜರ್ ರೆಸಿಸ್ಟೆನ್ಸ್ 25,380 ವರೆಗೂ ಹೋಗುತ್ತೆ. ಹೇಗೆಲ್ಲ ಮೂವ್ಮೆಂಟ್ ಮಾಡ್ಬೋದು, ನಾವು ಹೇಗೆಲ್ಲ ಟ್ರೇಡ್ ಮಾಡ್ಬೋದು ಅನ್ನೋದನ್ನ ಸ್ಟ್ರಕ್ಚರ್ ಮುಖಾಂತರ ತಿಳ್ಕೊಳ್ಳೋಣ. ಇವಾಗ ನೀವು ಮೇಜರ್ ರೆಸಿಸ್ಟೆನ್ಸ್ ಹೆಂಗೆ ಅಂತ ಗೊತ್ತಾಯ್ತು, ಮೇಜರ್ ಸಪೋರ್ಟ್ ಯಾಕೆ ಅಂತ ಗೊತ್ತಾಯ್ತು ಅಲ್ವಾ? ನಮ್ಮ ಫಸ್ಟ್ ರೆಸಿಸ್ಟೆನ್ಸು 24,963 ಇಂದ 25,045. ಫಸ್ಟ್ ಸಪೋರ್ಟ್, ಮೇಜರ್ ಸಪೋರ್ಟ್ ಇದು 24,638 ಇಂದ 24,570. ಇದು ನಮ್ಮ ಫಸ್ಟ್ ಸಪೋರ್ಟ್, ಮೇಜರ್ ಸಪೋರ್ಟ್. ಆಮೇಲೆ ನೆಕ್ಸ್ಟ್ ಸಪೋರ್ಟು 24,500 ಇಂದ 24,468. ಇನ್ನೂ ಒಂದು ಸಪೋರ್ಟು 24,370 ಇಂದ 24,366 ಇದೆ. ಮೇಜರ್ ರೆಸಿಸ್ಟೆನ್ಸ್ ಒಂದು 25,325 ಇಂದ 25,368 ವರೆಗೂ ಮೇಜರ್ ರೆಸಿಸ್ಟೆನ್ಸ್ ಇದೆ. ಇವಾಗ ಪ್ರೈಸ್ ಫ್ಲಾಟ್ ಓಪನ್ ಆದರೆ ಯಾವ ಥರ ಬಿಹೇವ್ ಮಾಡ್ಬೋದು, ಗ್ಯಾಪ್ ಅಪ್ ಓಪನ್ ಆದರೆ ಯಾವ ಥರ ಬಿಹೇವ್ ಮಾಡ್ಬೋದು, ಗ್ಯಾಪ್ ಡೌನ್ ಆದರೆ ಯಾವ ಥರ ಬಿಹೇವ್ ಮಾಡ್ಬೋದು ಅಂತ ನೋಡೋಣ. ಫ್ಲಾಟ್ ಓಪನ್ ಸಿನಾರಿಯೋ 1. ಪ್ರೈಸ್ ಏನಾದರೂ ಫ್ಲಾಟ್ ಓಪನ್ ಆಗಿ ಫಸ್ಟ್ ಕೆಳಗಡೆ ಇಲ್ಲಿ ಬರುತ್ತೆ. ಪ್ರೈಸ್ ಫ್ಲಾಟ್ ಓಪನ್ ಆದರೆ ಫಸ್ಟು 24,733 ಬರುತ್ತೆ. ಈ ಲೋನ ಬ್ರೇಕ್ ಮಾಡದೇ ಇದ್ದರೆ, ಇಲ್ಲಿ ಸ್ಟ್ರಾಂಗ್ ಕ್ಯಾಂಡಲ್ಗಳು, ಬುಲಿಶ್ ಕ್ಯಾಂಡಲ್ ಫಾರ್ಮ್ ಆಯಿತು ಅಂದರೆ ಫಸ್ಟ್ ಇಲ್ಲಿ ಹೋಗುತ್ತೆ, ಕ್ಲೋಸಿಂಗ್ ಪ್ರೈಸ್ ಹತ್ರ ಹೋಗುತ್ತೆ. ಇಲ್ಲಿ ರಿಜೆಕ್ಷನ್ ಸಿಕ್ಕು ಕೆಳಗಡೆ ಬಂತು ಅಂದರೆ, ಕೆಳಗಡೆ ಬಂದರೂ ಕೂಡ ಇದು ಲೋನ ಬ್ರೇಕ್ ಮಾಡಬಾರ್ದು. ಆವಾಗ ಇಲ್ಲಿ ನಾವು ಸಿ ಬೈ ಮಾಡ್ಬೋದು. ಸಿ ಬೈ ಮಾಡಿದರೆ ಫಸ್ಟ್ ಟಾರ್ಗೆಟ್ ನಮ್ಮದು 25,045 ಇರುತ್ತೆ. ಈ ರೇಂಜು
ರೆಸಿಸ್ಟೆನ್ಸ್ ರೇಂಜ್ ಹೋಗುತ್ತೆ. ಈ ರೇಂಜ್ನ ಬ್ರೇಕ್ ಮಾಡ್ತಂದ್ರೆ ಕೆಳಗಡೆ ಮತ್ತೆ ಬಂದು ಇಲ್ಲಿ ಸಪೋರ್ಟ್ ತಗೊಳ್ತು ಅಂದರೆ ಇಲ್ಲಿ ಬುಲ್ಲಿಶ್ ಕ್ಯಾಂಡಲ್ಗಳ ಸ್ಟಾರ್ಟ್ ಆದರೆ ನಮಗೆ ಗ್ಯಾಪ್ ಫಿಲ್ಲಿಂಗ್ ಏರಿಯಾ 25,191 ಇವತ್ತೇನು ಗ್ಯಾಪ್ ಡೌನ್ ಆಗಿತ್ತಲ್ಲ ಅದನ್ನು ಗ್ಯಾಪ್ ಫಿಲ್ ಮಾಡೋಕೆ ಹೋಗುತ್ತೆ. ಅಥವಾ ಇಲ್ಲಿ ರಿಜೆಕ್ಷನ್ ಜಾಸ್ತಿ ಆಯಿತು, ಇಲ್ಲಿ ಹೋಗೋದಕ್ಕಾಗಲಿಲ್ಲ ಅಂತಂದರೆ ಫಸ್ಟ್ ಇದು ಮತ್ತೆ ವಾಪಸ್ ಕೆಳಗಡೆ ಈ ಸಪೋರ್ಟ್ ಹತ್ರ ಬರುತ್ತೆ. ಈ ಸಪೋರ್ಟ್ ಹತ್ರ ಬಂದು ಇಲ್ಲಿ ರಿಜೆಕ್ಟ್ ಆಯಿತು ಅಂದರೆ ವಾಪಸ್ ನಾವು ಇಲ್ಲಿ PE ಬೈ ಮಾಡಿದ್ರೆ ನಮಗೆ ಮೇಜರ್ ಸಪೋರ್ಟ್ 24,638 ಇಂದ 24,570 ಈ ಸಪೋರ್ಟ್ವರೆಗೂ ಬರುತ್ತೆ. ಫ್ಲಾಟ್ ಓಪನ್ ಸಿನಾರಿಯೋ 2, ಪ್ರೈಸ್ ಸೇಮ್ ಪ್ಲೇಸಲ್ಲಿ ಓಪನ್ ಆಗಿ ಇಲ್ಲಿ ಹೋಲ್ಡ್ ಆಯ್ತಂದ್ರೆ ಅವಾಗಲೇ ಹೇಳಿದ್ನಲ್ಲ ಅದೇ ಥರನೇ ಇಲ್ಲಿ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ಗಳ ಸ್ಟಾರ್ಟ್ ಆಯ್ತಂದ್ರೆ ಫಸ್ಟು ಇಲ್ಲಿ ರೆಸಿಸ್ಟೆನ್ಸ್ ಹತ್ರ ಹೋಗುತ್ತೆ. ರೆಸಿಸ್ಟೆನ್ಸ್ ಹತ್ರ ಹೋಗಿ ಇಲ್ಲಿ ರೆಸಿಸ್ಟೆನ್ಸ್ ರಿಜೆಕ್ಟ್ ಆಯಿತು ಅಂದರೆ ವಾಪಸ್ ಕ್ಲೋಸಿಂಗ್ ಪ್ರೈಸ್ ಹತ್ರ ಬರುತ್ತೆ, ಇವತ್ತಿನ ಕ್ಲೋಸಿಂಗ್ ಪ್ರೈಸ್ ಹತ್ರ ಬರುತ್ತೆ. ಇಲ್ಲಿ ಹೋಲ್ಡ್ ಆದರೆ ಮತ್ತೆ ವಾಪಸ್ ಇಲ್ಲಿ ಹೋಗುತ್ತೆ ರೆಸಿಸ್ಟೆನ್ಸ್ ಹತ್ರ. ಇಲ್ಲಿ ಮತ್ತೆ ವಾಪಸ್ ರಿಜೆಕ್ಟ್ ಸ್ಟಾರ್ಟ್ ಆಯಿತು ಅಂದರೆ ಇಲ್ಲಿ ನಾವು PE ಬೈ ಮಾಡ್ಬೋದು. PE ಬೈ ಮಾಡಿದ್ರೆ ಫಸ್ಟ್ ಟಾರ್ಗೆಟ್ ನಮ್ಮದು ಈ 24,733 ಇದೇ ಆಗಿರುತ್ತೆ. ಇಲ್ಲಿಂದ ಪ್ರೈಸ್ ವಾಪಸ್ ಮೇಲ್ಗಡೆ ಹೋಯಿತು ಅಂದರೆ ಇಲ್ಲಿ ರಿಜೆಕ್ಟ್ ಆಗಿ ಸ್ಟಾರ್ಟ್ ಆಯಿತು ಅಂದರೆ ಮತ್ತೆ ಸೆಕೆಂಡ್ ಟ್ರೇಡ್ ನಾವು ಇಲ್ಲಿ ತೊಗೋಬೋದು. ಇಲ್ಲಿ ಸೆಕೆಂಡ್ ಟ್ರೇಡ್ PE ಬೈ ಮಾಡಿದ್ರೆ ಈ ಲೋನ ಬ್ರೇಕ್ ಮಾಡಿ ಮೇಜರ್ ಸಪೋರ್ಟ್ ಹತ್ರ ಬರುತ್ತೆ. ಒಟ್ಟು 2 ಟ್ರೇಡ್ ಮಾಡ್ಬೋದು ನಾವು. ಇಲ್ಲಿ ಏನಾದರೂ ರಿಜೆಕ್ಟ್ ಆದರೆ ಇಲ್ಲಿ ಹೋಲ್ಡ್ ಆಯಿತು ಅಂದರೆ ಇಲ್ಲಿ ಮೇಲ್ಗಡೆ ಹೋಗಿ ಬಂದು ಈ ಲೋನ ಬ್ರೇಕ್ ಮಾಡದೇ ಇದ್ದರೆ ಇಲ್ಲಿಂದ CE ಬೈ ಮಾಡ್ಬೋದು. ಇಲ್ಲಿ ಒಂದು ಟ್ರೇಡ್ ನಾವು ತೊಗೊಳ್ಬೋದು. ಗ್ಯಾಪ್ ಅಪ್ ಸಿನಾರಿಯೋ 1, ಪ್ರೈಸ್ ಏನಾದರೂ ನಮ್ಮ ಈ ರೆಸಿಸ್ಟೆನ್ಸ್ ಝೋನಲ್ಲಿ ಓಪನ್ ಆಯಿತು ಅಂದರೆ ಬುಲ್ಲಿಶ್ ಕ್ಯಾಂಡಲ್ಗಳ ಸ್ಟಾರ್ಟ್ ಆಯಿತು ಅಂದರೆ ಫಸ್ಟ್ ಇದು ಗ್ಯಾಪ್ ಫಿಲ್ಲಿಂಗ್ ಏರಿಯಾಕ್ಕೆ ಹೋಗುತ್ತೆ. ಇಲ್ಲೇನಾದರೂ ರಿಜೆಕ್ಟ್ ಆದರೆ ವಾಪಸ್ ಬರುತ್ತೆ. ರಿಜೆಕ್ಟ್ ಆಗಲಿಲ್ಲ ಅಂದರೆ ಇಮಿಡಿಯೇಟಾಗಿ ರೆಸಿಸ್ಟೆನ್ಸ್ ಏರಿಯಾವರೆಗೂ ಹೋಗುತ್ತೆ. ಇಲ್ಲಿ ರಿಜೆಕ್ಟ್ ಆದರೂ ಕೆಳಗಡೆ ಬರುತ್ತೆ. ಅಕಸ್ಮಾತ್ ಇಲ್ಲೇ ರಿಜೆಕ್ಟ್ ಆಯಿತು ಫಸ್ಟ್ ಬಂದು ಇಲ್ಲಿ ಸಪೋರ್ಟ್ ತೊಗೊಳುತ್ತೆ. ಇಲ್ಲಿ ಸಪೋರ್ಟ್ ತೊಗೊಂಡು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿ ಸ್ಟಾರ್ಟ್ ಆಯ್ತು ಅಂತ ಇಟ್ಕೊಳ್ಳಿ. ಇದು ಮತ್ತೆ ವಾಪಸ್ಸು ಗ್ಯಾಪ್ ಫಿಲ್ಲಿಂಗ್ ಏರಿಯಾಕ್ಕೆ ಹೋಗುತ್ತೆ. ಇಲ್ಲಿ ವಾಪಸ್ ಇಲ್ಲಿ ರಿಜೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಬಂದರೂ ಕೂಡ ಈ ಲೋನ ಬ್ರೇಕ್ ಮಾಡಲಿಲ್ಲ ಅಂತಂದರೆ ಇಲ್ಲಿ ನಾವು ಇಲ್ಲಿ CE ಬೈ ಮಾಡಿದ್ರೆ ಫಸ್ಟ್ ಟಾರ್ಗೆಟ್ ನಮ್ಮದು ಈ ರೆಸಿಸ್ಟೆನ್ಸ್ ಝೋನೇ ಆಗಿರುತ್ತೆ. ಇದಾದಮೇಲೆ ಈ ರೆಸಿಸ್ಟೆನ್ಸ್ ಝೋನ್ನ ಬ್ರೇಕ್ ಮಾಡೋದ್ರಲ್ಲಿ ಇದು ಫೇಲ್ ಆಯಿತು ಅಂದರೆ ಏನಾಗುತ್ತೆ, ಇಲ್ಲಿ ನಾವು PE ಬೈ ಮಾಡ್ಬೋದು. ಕನ್ಫರ್ಮೇಷನ್ ಜೊತೆಗೆ ಹೆಂಗೆ ಲೋವರ್ ಲೋ ಮಾಡಬೇಕು ಆದ್ಮೇಲೆ ನಾವು PE ಬೈ ಮಾಡ್ಬೋದು. ಫಸ್ಟ್ ಟಾರ್ಗೆಟ್ ನಮ್ಮದು ಈ ಝೋನ್ ಆಗಿರುತ್ತೆ. ಫಸ್ಟ್ ಟಾರ್ಗೆಟ್ ಇದು ಬ್ರೇಕ್ ಆಯಿತು ಅಂದರೆ ಕ್ಲೋಸಿಂಗ್ ಪ್ರೈಸ್ವರೆಗೂ ಬರುತ್ತೆ. ಗ್ಯಾಪ್ ಅಪ್ ಸಿನಾರಿಯೋ 2, ಪ್ರೈಸ್ ಏನಾದರೂ ನಮ್ಮ ರೆಸಿಸ್ಟೆನ್ಸ್ ಝೋನ್ ಹತ್ರ ಓಪನ್ ಆಯಿತು ಅಂದರೆ ಇಲ್ಲಿ ಫಸ್ಟ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಆಗಿ ಲೋವರ್ ಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಪ್ರೈಸು ನಮಗೆ ಇಮಿಡಿಯೇಟಾಗಿ 24,963ಗೂ ಬರುತ್ತೆ. ಅದರ ಕೆಳಗಡೆ ಕ್ಲೋಸಿಂಗ್ ಪ್ರೈಸ್ ಇವತ್ತಿನ ಕ್ಲೋಸಿಂಗ್ ಪ್ರೈಸ್ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ಲೋವರ್ ಲೋ ಮಾಡಿದಾಗ PE ಬೈ ಮಾಡ್ಬೋದು. ಪ್ರೈಸ್ ಇಲ್ಲಿಂದ ಇಲ್ಲಿ ಬಂದ ಮೇಲೆ ಇಲ್ಲೇನಾಗುತ್ತೆ ಮತ್ತೆ ಇದು ರಿಟ್ರೇಸ್ಮೆಂಟ್ ಮೇಲ್ಗಡೆ ಹೋಗುತ್ತೆ. ರಿಟ್ರೇಸ್ಮೆಂಟ್ಗೆ ಎಲ್ಲೂ ಹೋಗುತ್ತೆ 25,191 ಗ್ಯಾಪ್ ಫಿಲ್ಲಿಂಗ್ ಏರಿಯಾ ಅಲ್ಲಿ ಹೋಗುತ್ತೆ. ಅಲ್ಲಿ ರಿಜೆಕ್ಟ್ ಆಯಿತು ಅಂತಂದರೆ ವಾಪಸ್ ಈ ಲೋನು ಬ್ರೇಕ್ ಮಾಡಿ ಕ್ಲೋಸಿಂಗ್ ಪ್ರೈಸ್ವರೆಗೂ ಬರುತ್ತೆ. ನಾವು ಫಸ್ಟ್ ಟ್ರೇಡ್ ಇಲ್ಲಿ ತೊಗೋಬೋದು, ಸೆಕೆಂಡ್ ಟ್ರೇಡ್ನ ನಾವು ಇಲ್ಲಿ ಪ್ಲ್ಯಾನ್ ಮಾಡ್ಬೋದು. ಟಾರ್ಗೆಟು ಕ್ಲೋಸಿಂಗ್ ಪ್ರೈಸ್ವರೆಗೂ ಬರುತ್ತೆ. ಗ್ಯಾಪ್ ಡೌನ್ ಓಪನ್ ಸಿನಾರಿಯೋ 1, ಗ್ಯಾಪ್ ಡೌನ್ ಓಪನ್ ಆಗಿ 24,733 ಇಲ್ಲೇನಾದರೂ ಪ್ರೈಸ್ ಓಪನ್ ಆದರೆ ಬುಲ್ಲಿಶ್ ಕ್ಯಾಂಡಲ್ ಆಯಿತು ಅಂದರೆ ಗ್ರೀನ್ ಕ್ಯಾಂಡಲ್ ಆಯಿತು ಅಂದರೆ ಫಸ್ಟ್ ಇಲ್ಲಿ ಹೋಗುತ್ತೆ, ಇವತ್ತಿನ ಕ್ಲೋಸಿಂಗ್ ಪ್ರೈಸ್ವರೆಗೂ ಹೋಗುತ್ತೆ. ಇಲ್ಲಿ ರಿಜೆಕ್ಟ್ ಆದರೆ ಮಾತ್ರ ಪ್ರೈಸ್ ವಾಪಸ್ ಇಲ್ಲಿ ಬರುತ್ತೆ. ಇಲ್ಲಿ ಹೋಲ್ಡ್ ಆಗಲಿಲ್ಲ ಅಂದರೆ ಇಲ್ಲಿ ಪ್ರೈಸ್ ವೀಕ್ ಆದರೆ ಇದನ್ನು ಬ್ರೇಕ್ ಮಾಡಿಕೊಂಡು 24,638 ಇಂದ ಈ ಲೆವೆಲ್ ಏನಿದೆ ನಮ್ಮದು ಮೇಜರ್ ಸಪೋರ್ಟು ಇಲ್ಲಿವರೆಗೂ ಬರುತ್ತೆ. ಅಕಸ್ಮಾತ್ ಇಲ್ಲಿ ಹೋಲ್ಡ್ ಆಯಿತು ಅಂತ ಇಟ್ಕೊಳ್ಳಿ ವಾಪಸ್ ಮತ್ತೆ ಇಲ್ಲಿಗೆ ಹೋಗುತ್ತೆ. ಇದು ಇಲ್ಲಿ ಹೋಗಿ ಮತ್ತೆ ಈ ಏರಿಯಾದಲ್ಲಿ ಏನಾದರೂ ರಿಜೆಕ್ಷನ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಇಲ್ಲಿನೂ ನಾವು PE ಬೈ ಮಾಡ್ಬೋದು. ಇಲ್ಲಿ PE ಬೈ ಮಾಡ್ಬೋದು. ಇದು ತುಂಬ ಒಳ್ಳೆ ಪ್ಲೇಸ್ ಇರುತ್ತೆ. ಇಲ್ಲಿ ಬೈ ಮಾಡಿದ್ರೆ ಈ ಲೋನ ಬ್ರೇಕ್ ಮಾಡಿಕೊಂಡು ಈ ಮೇಜರ್ ಸಪೋರ್ಟ್ ಹತ್ರ ಬರುತ್ತೆ. ಗ್ಯಾಪ್ ಡೌನ್ ಓಪನ್ ಸಿನಾರಿಯೋ 2, ಪ್ರೈಸ್ ಏನಾದರೂ ಸೇಮ್ ಪ್ಲೇಸ್ 24,733 ಇಲ್ಲಿ ಓಪನ್ ಆಗಿ ಇಲ್ಲಿಂದ ಕ್ಲೋಸಿಂಗ್ ಪ್ರೈಸ್ವರೆಗೂ ಹೋಗುತ್ತೆ. ವಾಪಸ್ ಇಲ್ಲೇನಾದರೂ ರಿಜೆಕ್ಷನ್ ಸಿಕ್ಕರೆ ಇಲ್ಲಿ ಬರುತ್ತೆ. ಈ ಲೋನ ಬ್ರೇಕ್ ಮಾಡ್ದೇ ಇಲ್ಲೇ ಹೋಲ್ಡ್ ಆಯಿತು, ತುಂಬ ಸ್ಟ್ರಾಂಗ್ ಕ್ಯಾಂಡಲ್ಗಳಾಗಿ ಸ್ಟಾರ್ಟ್ ಆಯಿತು ಅಂತಂದರೆ ಈ ಲೋನ ಬ್ರೇಕ್ ಮಾಡಬಾರ್ದು. ಫಸ್ಟ್ ಏನಾಗುತ್ತೆ ಇಲ್ಲಿ ಹೋಗುತ್ತೆ, ಇದು ವಾಪಸ್ ಬಂದರೂ ಕೂಡ ಈ ಲೋ ಬ್ರೇಕ್ ಆಗಬಾರ್ದು. ಆ ಟೈಮಲ್ಲಿ ನಾವು CE ಬೈ ಮಾಡ್ಬೋದು. CE ಬೈ ಮಾಡಿದರೆ ಫಸ್ಟ್ ಟಾರ್ಗೆಟ್ ನಮ್ಮದು ಈ ರೆಸಿಸ್ಟೆನ್ಸ್ ಲೆವೆಲ್ ಇರುತ್ತೆ 24,963 ಇಂದ 25,045. ಇದು ಬ್ರೇಕ್ ಆಯಿತು ಅಂದರೆ
ಗ್ಯಾಪ್ ಫಿಲ್ಲಿಂಗ್ ಏರಿಯಾವರೆಗೂ ಹೋಗುತ್ತೆ. ಹಾಗೇನೆ ಪ್ರೈಸ್ ಏನಾದರೂ ನಮ್ಮ ಈ ಮೇಜರ್ ಸಪೋರ್ಟ್ ಕೆಳಗಡೆ ಓಪನ್ ಆಯ್ತು ಅಂತ ಇಟ್ಕೊಳ್ಳಿ, 24,500 ಒಳಗೆ ಓಪನ್ ಆಯ್ತು ಅಂದರೆ, ಗ್ರೀನ್ ಕ್ಯಾಂಡಲ್ಗಳು ಆಗ ಸ್ಟಾರ್ಟ್ ಆಯ್ತು ಅಂದರೆ, ಬುಲಿಶ್ ಕ್ಯಾಂಡಲ್ಗಳು ಅಟ್ಲೀಸ್ಟ್ 1 ಮಿನಿಟ್ ಕ್ಯಾಂಡಲಲ್ಲಿ ಹೈಯರ್ ಐ ಆಗಬೇಕು, ಪಿನ್ ಬಾರ್ ಕ್ಯಾಂಡಲ್ಗಳು ಆಗಬೇಕು, ಅಟ್ಲೀಸ್ಟ್ 1 ನಿಮಿಷದ ಕ್ಯಾಂಡಲಲ್ಲಿ. ಅವಾಗ ನಾವಿಲ್ಲಿ ಬೈ ಮಾಡ್ಬೋದು. ಸ್ಟಾಪ್ ಲಾಸ್ ಇದ್ರ ಕೆಳಗಡೆ ಹಾಕೊಂಡು ಬೈ ಮಾಡಿದರೆ, ಬೈ ಮಾಡಿದರೆ ಈ ಮೇಜರ್ ಸಪೋರ್ಟ್ ಏನಿದೆ ನಮ್ಮದು ಅಲ್ಲಿವರೆಗೂ ಹೋಗುತ್ತೆ. ಇದು ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಆಗುತ್ತೆ. ಇವಾಗ ಅಲ್ಲಿವರೆಗೂ ಹೋಗುತ್ತೆ. ಇಲ್ಲಿ ರಿಜೆಕ್ಷನ್ ಆಗಿ ಸ್ಟಾರ್ಟ್ ಆಯಿತು ಅಂದರೆ, ಇಲ್ಲಿ ಲೋವರ್ ಲೋ ಸ್ಟಾರ್ಟ್ ಆಯಿತು ಅಂದರೆ, ಇಲ್ಲಿ ನಾವು ಪಿ ಬೈ ಮಾಡ್ಬೋದು. ಮೇಜರ್ ಸಪೋರ್ಟ್ ನಮ್ಮ ಸೆಕೆಂಡ್ ಸಪೋರ್ಟ್ ಏನಿದೆ 24,500 ಇಲ್ಲಿವರೆಗೂ ಹೋಗುತ್ತೆ. ಇದು ಈ ಸಪೋರ್ಟು ಬ್ರೇಕ್ ಆಯಿತು ಅಂತಂದರೆ 24,370ವರೆಗೂ ಬರುತ್ತೆ. ಇಷ್ಟು ಒಳ್ಳೆ ಲೆವೆಲ್ಗಳನ್ನು, ಕ್ಯಾಲ್ಕುಲೇಟೆಡ್ ಲೆವೆಲ್ಗಳನ್ನ ಕೊಟ್ಟಿದ್ದೀನಿ. ಹಾಗೆಯೇ ಎಲ್ಲಿ ಪಿ ಬೈ ಮಾಡ್ಬೋದು, ಎಲ್ಲಿ ಸಿ ಬೈ ಮಾಡ್ಬೋದು ಅಂತ ಸ್ಟ್ರಕ್ಚರ್ ಮುಖಾಂತರ ನಾನು ತೋರಿಸಿದ್ದೀನಿ. ಹಾಗಂತ ನಾನು ಯಾವುದೇ ರೀತಿ ಟ್ರೇಡ್ ಪ್ರಮೋಷನ್ ಮಾಡ್ತಾ ಇಲ್ಲ. ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಕೂಡ ಅಲ್ಲ. ವಿಡಿಯೋ ಕೇವಲ ಕಲಿಕೆ ಉದ್ದೇಶದಿಂದ ಕೂಡಿರುತ್ತೆ. ಏನಾದರೂ ಬೈ ಮಾಡಬೇಕು, ಸೆಲ್ ಮಾಡಬೇಕು ಅಂತಂದರೆ ಓನ್ ರಿಸರ್ಚ್ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ವಿವರಣೆ ನಾನು ಕೊಟ್ಟಿದ್ದೀನಿ. ಈ ವಿವರಣೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಒಂದು ಒಳ್ಳೆ ಲೆವೆಲ್ ಜೊತೆಗೆ. ಜೈ ಹಿಂದ್.